ಕೂದಲು ನಾಳಿಕಿರಲ್ಲ, ಇವಾಗಲೇ ಎಷ್ಟು ಬೇಕಷ್ಟು ನೋಡ್ಕೊಂಡು ಸಿಲ್ಕಿ ಏರು ಏನು ಗೊಬ್ಬರ ಇಲ್ದಲ್ಲ ಕೆಂಚಕ್ಕಾಗವಲ್ಲ, ಗೊತ್ತಾಗಲ್ಲ. ನೋಡಿ ಚೆನ್ನಾಗಿ ನೋಡು, ಕತ್ತೆತ್ಕೊಂಡು ನೀನು. ಹಾಂ ಏನು ತಿಂತೀಮ್ಮ? ಯಾರೋ ನಿಮಗೆ ಬೆಳಗ್ಗೆ ಬೆಳಗ್ಗೆ ಗೋಬಿ ಕೊಡ್ತಾರ? ಶರಾವತಿ ನದಿ. ಸ್ನಾನ ಮಾಡ್ಸೋಣ, ಚುಚ್ಚುತ್ತೋಯ್ತು, ಸ್ನಾನ ಮಾಡ್ಸೋಣ. ಏನು ಬೇಕವ ಬಾ. ಬೆಂಗಳೂರಲ್ಲಿ ತಗೊಳ್ಳೋಣ, ಸರಿನಾ? ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಸಾರಿ, ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗೋಯ್ತು. ಇದು ಲಾಸ್ಟ್ ನನ್ನ ಟ್ರಿಪ್ ವಿಡಿಯೋ ಹಾಕಿದ್ನಲ್ಲ, ಅದರದೇ ವಿಡಿಯೋ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಬೇಕಷ್ಟು ನೋಡ್ಕೊಂಡು ಟಚ್ ಮಾಡ್ಕೊಂಡು ತಿರ್ಗಾ ಬೆಳೆಯುತ್ತೆ. ಇಲ್ಲಿಗೆ ಈ ರೇಂಜ್ ಬೆಳೆಸೋದು ಇನ್ಯಾವಾಗ್ಲೂ ಮುಡಿ ಕೊಡುವಾಗ ಬೆಳೆಸ್ಬೇಕು. ಅಲ್ವಾ? ಸಿಲ್ಕಿ ಏರು ಏನು ಗೊಬ್ಬರ ಇಲ್ದಲ್ಲ ಕೆಂಚಕ್ಕಾಗವಲ್ಲ. ನನಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಸೊ ವಾಯ್ಸು ತುಂಬಾ ಹದ್ಗೆಟ್ಟೋಗ್ಬಿಟ್ಟಿತ್ತು ನಂದು. ತುಂಬ ಕೋಲ್ಡ್ ಆಗಿ ಜ್ವರ ಎಲ್ಲ ಬಂದು, ಹಾಗಾಗಿ ವಿಡಿಯೋಗೆ ವಾಯ್ಸ್ ಓವರ್ನ ನಾನು ತುಂಬ ಲೇಟಾಗಿ ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಕೂಡ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ತುಂಬ ತಿಂಗಳುಗಳಾಯ್ತು ಅಂತಲೇ ಹೇಳ್ಬೋದು. ಇನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು 3 ದಿನ ಟ್ರಿಪ್ ಹೋಗಿದ್ವಲ್ಲ, ಅದೇ ವಿಡಿಯೋದ ಕಂಟಿನ್ಯೂಷನ್ ಲಾಗ್ ಇರೋದ್ರಿಂದ ನಾವು ಸೆಕೆಂಡ್ ಡೇ ಬಂದು ಇಲ್ಲಿ ಯಾಣ ನೋಡೋಣ ಅಂತೇಳಿ ಹೊರಟ್ವಿ. ಹೊರಟ ದಾರಿನಲ್ಲಿ ನಾವು ಬೆಳಗ್ಗೆನೇ ಹೊರಟಿದ್ರಿಂದ ತಿಂಡಿ ಕೂಡ ತಿನ್ಬೇಕಿತ್ತಲ್ಲ, ಸೊ ಮಧ್ಯದಲ್ಲಿ ಇಲ್ಲೊಂದು ಸುಂದರವಾಗಿರುವಂಥ ಹೋಟೆಲ್ ಸಿಕ್ತು. ನಾವಿಲ್ಲಿ ಇದು ನಾವು ಹೋಟೆಲ್ ಅಂತ ಹೇಳಲಿಕ್ಕೆ ಆಗಲ್ಲ, ನೋಡಲಿಕ್ಕೆ ಮನೆ ಥರ ಇದೆ, ತುಂಬಾ ಚೆನ್ನಾಗಿದೆ. ಈ ಪ್ರಕೃತಿ ನಡುವಿನಲ್ಲಿ ಈ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗಾಳಿ ಎಲ್ಲಾನ. ಅಂದರೆ ಎಷ್ಟು ಫ್ರೆಶ್ ಏರ್ ಬರ್ತಾ ಇರುತ್ತಲ್ವ, ನಮ್ಗೆ ಈ ಥರದ್ದೆಲ್ಲ ಬೆಂಗಳೂರಿನಲ್ಲಿ ಸಿಗೋದೇ ಇಲ್ಲ. ಸೊ ಇಲ್ಲಿ ನಾವು ತಿಂಡಿನ ತಿನ್ಕೊಂಡು ಹೊರಡೋಣ ಅಂತೇಳಿ ಇಲ್ಲಿ ಬಂದ್ವಿ. ಇದು ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಎಂಟ್ರೆನ್ಸ್ ಎಲ್ಲ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಒಳಗಡೆ ಎಲ್ಲ ಏನು ಇಲ್ಲಿ ಅದರದಲ್ಲಿರೋವಂಥ ಪ್ರವಾಸಿ ತಾಣಗಳೇನಿರುತ್ತಲ್ಲ, ಅದರದ್ದೆಲ್ಲ ಫೋಟೋಸ್ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ. ಯಾಣ ಇರ್ಬೋದು ಅಥವಾ ಮುರುಡೇಶ್ವರದಿರ್ಬೋದು, ಈ ಥರದ್ದೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಫೋಟೋನ ಹಾಕ್ಕೊಂಡಿದ್ದಾರೆ, ಎಷ್ಟು ಸೂಪರಾಗಿದೆ ಅಂತ. ನನಗೆ ಇಲ್ಲಿ ವಾತಾವರಣ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ನಾವಿಲ್ಲಿ ತಿಂಡಿ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ತಿಂಡಿಗೆ ಏನು ತೊಗೊಂಡಿದ್ವಿ ಅಂದರೆ ಇಡ್ಲಿ ಮತ್ತು ಸಾಂಬಾರು ತೊಗೊಂಡಿದ್ವಿ. ಆಲ್ಮೋಸ್ಟ್ ಮರ್ತೇ ಹೋಗ್ಬಿಟ್ಟಿದ್ವಿ ನಾವು ಇಲ್ಲಿ ಏನೇನು ತೊಗೊಂಡಿದ್ವಿ ಅಂತ. ಯಾಕೆಂದರೆ ಇದು ವಿಡಿಯೋ ಬಂದು ನಾವು ಆ್ಯಕ್ಚುಲಿ ದಸರಾ ಹಾಲಿಡೇಸಲ್ಲಿ ಹೋಗಿದ್ದಂಥ ಟ್ರಿಪ್ಪು. ಆವಾಗಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ನಾನು ತುಂಬ ಲೇಸಿ ಮಾಡ್ತಾಯಿದ್ದೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳ್ಬೋದು. ಇನ್ನು ನನಗೆ ಅವಾಗೆಲ್ಲ ಸ್ವಲ್ಪ ಎಡಿಟಿಂಗು, ವಾಯ್ಸ್ ಓವರಿಂಗ್ ಅಂದರೆ ನನಗೆ ಅದು ಸ್ವಲ್ಪ ಕಷ್ಟ ಅಂತಲೇ ಅನಿಸೋದು. ಸೊ ಕಷ್ಟ ಅನಿಸೋದು ಅನ್ನೋದಕ್ಕಿಂತ ನಾನೇ ಮನ್ಸು ಮಾಡ್ತಿರ್ಲಿಲ್ಲ ಅನಿಸುತ್ತೆ. ತಲೆನೋವು ಬರೋದಲ್ವ, ಆ ಕಾರಣಕ್ಕೆ. ಬಟ್ ಇವಾಗೂ ಲೇಟಾಗೋಯಿತು. ಇನ್ನು ಲೇಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನು ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ಬೋದು ಅನ್ಕೋತೀನಿ. ಅದರಲ್ಲೂ ಈ ಯಾಣ ಪ್ರವಾಸ ಏನಿದೆ ಇದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡು ನಾನು ವಿಡಿಯೋನ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್, ಯಾರೂ ಮಿಸ್ ಮಾಡಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗಿದ್ರೆ ಅವರೆಲ್ರಿಗೂ, ಯಾರ್ಯಾರೆಲ್ಲ ಆಗಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಹೊಸದಾಗಿ ವೀಡಿಯೋಸ್ನ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ನಮ್ಮ ಯಾಣಗೆ ಹೋಗುವಂಥ ಪ್ರವಾಸ ಹೇಗಿತ್ತು, ಜರ್ನಿ ಹೇಗಿತ್ತು ಅಂತೇಳಿ ಶೇರ್ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಆಲ್ಮೋಸ್ಟು ಅಂದರೆ ಇಲ್ಲಿ ತುಂಬಾ ಹಸಿರಾದಂಥ ಸ್ಥಳ, ಹಸಿರು ತಾಣ ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪನೂ ನೆಟ್ವರ್ಕ್ ಸಿಕ್ಕಿಲ್ಲ. ಸೊ ಅಂದರೆ ತುಂಬ ದಟ್ಟವಾದಂಥ ಕಾಡು ಪ್ರದೇಶ ಅಂತಲೇ ಹೇಳ್ಬೋದು. ಇನ್ನು ಅಲ್ಲೆಲ್ಲ ಮಧ್ಯದಲ್ಲೆಲ್ಲ ಹೊಳೆಗಳೆಲ್ಲ ಹರಿತಾ ಇದೆ. ತುಂಬ ಲಾಂಗ್ ಜರ್ನಿನೇ ಆಯಿತು ಇದು. ನಾನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕೋಣ ಅಂತೇಳಿ ಚಿಕ್ಕದಾಗಿ ವೀಡಿಯೋನ ನಾನು ಎಡಿಟ್ ಮಾಡಿಕೊಂಡು ಕಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಯಾಣ ನೋಡಲಿಕ್ಕೆ ಅಂತೇಳಿ ನಾವು ಎಂಟ್ರೆನ್ಸ್ ಆದ್ವಿ. ಇಲ್ಲಿ ನೋಡ್ತಿರ್ಬೋದು ಆವಾಗ ಮಳೆ ಕೂಡ ಬರ್ತಾ ಇತ್ತು. ಸೊ ಮಳೆ ಬಂದು ಆಲ್ರೆಡಿ ನಿಂತೋಗ್ತಿತ್ತು, ಮತ್ತು ಮಳೆ ಬರೋದು ಈ ಥರ ಇತ್ತಲ್ಲ. ತುಂಬ ವೆದರು ಕೋಲ್ಡಾಗಿ ಕೂಡ ಇತ್ತು, ತಣ್ಣಗಿತ್ತು, ತಂಪಾಗಿತ್ತು ಅಂತಲೂ ಕೂಡ ಹೇಳಬಹುದು. ತುಂಬ ಜನ ಇಲ್ಲಿ, ನಾವು ಆಲ್ಮೋಸ್ಟ್ ಬೆಳಗ್ಗೆನೇ ಬಂದಿದ್ದರಿಂದ ಬೇಗನೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿತ್ತು ಅನ್ಕೋತೀನಿ. ನಾವಿಲ್ಲಿ ಬಂದಾಗ 10-11 ಗಂಟೆ ಎಲ್ಲ ಇಷ್ಟು ಟೈಮ್ ಆಗಿತ್ತು. ಇಲ್ಲಿ ಬಂದು ಇಲ್ಲಿ ಟಿಕೆಟ್ ಇರುತ್ತೆ, ಟಿಕೆಟ್ನ ತಗೋಬೇಕು. ಅಂದರೆ ಟಿಕೆಟ್ ಏನು ಜಾಸ್ತಿ ಇರೋದಿಲ್ಲ, ಮರ್ತ್ಬಿಟ್ಟಿದ್ದೀನಿ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ವಿ ಅಂತ. ಇಲ್ಲಿಂದ ಬಂದು ಟ್ರೆಕ್ಕಿಂಗ್ 1.5 ಕಿಲೋಮೀಟರ್ ಇರುತ್ತೆ. ನೀವು ನೋಡ್ತಿರ್ಬೋದು ಬೋರ್ಡಲ್ಲಿ ಕಾಣಿಸ್ತೆ ಅನ್ಕೋತೀನಿ. 1.5 ಕಿಲೋಮೀಟರ್ ದೂರ ಟ್ರೆಕ್ಕಿಂಗ್ ಇರುತ್ತೆ. ಸೊ ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗಿತ್ತು. ನಮಗೆ ನೋಡ್ತಾ ಇಲ್ಲಿ ಕೋತಿಗಳು ಹೋಗ್ತಾ ಇತ್ತು. ಸೊ ಮಕ್ಳಿಗೆ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಹೊಸ್ದಾಗಿ ಏನೆಲ್ಲ ನೋಡಿದ್ರೆ ಅದೆಲ್ಲ ನೋಡಿದ್ರೂ ಕೂಡ ಖುಷಿ ಆಗುತ್ತೆ. ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ನಾವು ರೆಗ್ಯುಲರಾಗಿ ಮನೆ ಹತ್ರ ಇದ್ದಾಗ ಓಡಾಡೋಂಥ ಪ್ರಾಣಿಗಳು ನೋಡಿದ್ರೂ ಮಕ್ಕಳಿಗೆ ಅದು ಆಶ್ಚರ್ಯ ಅಂತ ಅನಿಸುತ್ತೆ, ಖುಷಿನೂ ಕೊಡುತ್ತೆ. ಯಾಕೆಂದರೆ ಅವ್ರಿಗೆ ಹೊಸ್ದಾಗಿ ಅರ್ಥ ಆಗ್ತಾ ಇರುತ್ತೆ ಪ್ರಪಂಚದ ಪ್ರತಿಯೊಂದು ಆಗು ಹೋಗುಗಳು. ಹಾಗಾಗಿ ಇನ್ನು ನಾವು ಟ್ರೆಕ್ಕಿಂಗ್ ಮಾಡಿಕೊಂಡು ಹತ್ಕೊಂಡು ಬಂದ್ವಿ. ಸ್ವಲ್ಪ ತುಂಬ ಏನು ದಿಬ್ಬ ಆ ಥರದ್ದೆಲ್ಲ ಏನಿಲ್ಲ, ಬಟ್ ನಡಿಬೋದು. ಒಂದು ಕಡೆ ನೆಲ ಫ್ಲಾಟ್ ಇದೆ, ಒಂದು ಕಡೆ ಸ್ವಲ್ಪ ಇಳಿಜಾರು ಪ್ರದೇಶ, ಮತ್ತು ಸ್ವಲ್ಪ ಹೈಟ್ ಪ್ರದೇಶ ಈ ಥರದ್ದಿದೆ. ಇನ್ನು ಅಲ್ಲಲ್ಲಿ ನದಿಗಳೆಲ್ಲ ಸಿಗ್ತಾ ಇರುತ್ತೆ ನೋಡಲಿಕ್ಕೆ. ಎಷ್ಟು ಸೂಪರಾಗಿರುತ್ತೆ ನದಿ ಅಂತೂ, ತುಂಬಾ ಚೆನ್ನಾಗಿತ್ತು. ಈ ಥರ ಇದೆ. ಆ್ಯಂಡ್ ಈ ಟ್ರೆಕ್ಕಿಂಗ್ ಬಗ್ಗೆ ನನಗೆ ಹೇಳಲಿಕ್ಕೆ ಏನು ಹೇಳ್ಬೋದು ಅಂತಲೇ ಗೊತ್ತಾಗಲ್ಲ. ನಾನು ಯಾವಾಗಲೂ ಪ್ರಕೃತಿ ಬಗ್ಗೆ ನೋಡಿದ್ರೆ ಮಾತಾಡೋದು ಒಂದೇ. ಯಾವಾಗಲೂ ನಾನು ಕೃಷ್ಣನ ನೆನಪು ಮಾಡ್ಕೋತೀನಿ. ನಮಗೋಸ್ಕರ ದೇವರು ಈ ಪ್ರಕೃತಿನಲ್ಲಿ ಎಷ್ಟು ಸುಂದರವಾಗಿ ಪ್ರಕೃತಿನ ಇಟ್ಟಿದ್ದಾರೆ. ಪ್ರಕೃತಿಗಿಂತ ಸುಂದರವಾದದ್ದು ಬೇರೆ ಏನೂ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾವಾಗ್ಲೂ. ಏಕೆಂದರೆ ನಮ್ಮನ್ನ ಇಷ್ಟು ಸುಂದರವಾದ ಪ್ರಪಂಚದಲ್ಲಿ ನಮ್ಮನ್ನು ತಗೊಂಡು ಬಂದು ಇಟ್ಟಿದ್ದಾರೆ. ನಮಗೆ ಬೇಕಾದಂಥ ಏನು ಫ್ರೂಟ್ಸ್ಗಳು, ಹಣ್ಣುಗಳಿರ್ಬೋದು. ನೋಡಿ, ನೀರು, ಮನುಷ್ಯನ ದೇಹಕ್ಕೆ ನೀರು ಎಷ್ಟು ಅತ್ಯಗತ್ಯ. ಮನುಷ್ಯನ ದೇಹದಲ್ಲಿ 75% ವಾಟರ್ ಇರುತ್ತೆ ಆಲ್ಮೋಸ್ಟ್. ಹಾಗೆಯೇ ಭೂಮಿನಲ್ಲೂ ಕೂಡ ಅಷ್ಟೇ. ಈ ಭೂಮಿ ಆಗಿರೋದು 75 ಭಾಗ ನೀರು, ಇನ್ನು 25 ಭಾಗ ಭೂಮಿ ಇರುತ್ತೆ. ನೀರು ಎಷ್ಟು ಮುಖ್ಯ ಅಲ್ಲ ಮನುಷ್ಯನ ದೇಹಕ್ಕಾಗಿರ್ಬೋದು, ಹಾಗೆಯೇ ಪ್ರಕೃತಿಗಾಗಿರ್ಬೋದು. ಇಲ್ಲಿ ಪ್ರಕೃತಿನಲ್ಲಿರುವಂಥ ಸೌಂದರ್ಯನ ಸವಿಬೇಕು, ಪ್ರಕೃತಿ ಸೌಂದರ್ಯನ. ಹಾಗೆ ಪ್ರಕೃತಿನಲ್ಲಿ ಇರುವಂಥ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಜೀವಿಗಳಿಗೂ ನೀರು ಅನ್ನೋದು ತುಂಬಾ ಅತ್ಯಗತ್ಯ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇನ್ನು ಇಲ್ಲಿ ನೋಡ್ತಾ ಇದ್ರೆ ಮನಸೂರೆ ಆಗೋಯ್ತು ಅಂತಲೇ ಹೇಳ್ಬೋದು. ನಾವು ಯಾಣ, ಅಲ್ಲಿ ಶಿವನ ಟೆಂಪಲ್ ಇದೆ, ಉದ್ಭವ ಆಗಿರುವಂಥ ಟೆಂಪಲ್ ಬಂಡೆನಲ್ಲಿ. ಅದರೊಳಗಡೆನೆ ಏನು ಶಿವನ ದರ್ಶನ ಮಾಡಿಕೊಂಡು ನಾವು ಅದು ಯಾಣ ಸುತ್ತಕ್ಕೂ ಹೋಗೋದಕ್ಕೆ ಅಲ್ಲಿ ಜಾಗ ಇದೆ. ಬಟ್ ನಾವು ಹೋಗಲಿಲ್ಲ, ಪುಟ್ಟ ಮಕ್ಕಳಿರೋದ್ರಿಂದ ಕಾಲು ಜಾರಿದ್ರೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಅಲ್ಲೇ ಟೆಂಪಲ್ನ ನೋಡಿಕೊಂಡು ಸ್ವಲ್ಪ ಆ ಕಡೆ ಎಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ಹೊರಡ್ತಾ ಮಧ್ಯದಲ್ಲಿ ನಾವು ಫಸ್ಟ್ ಹೋಗಿದ್ದು ಇಡಗುಂಜಿಗೆ. ನಾನು ಇಡಗುಂಜಿನಲ್ಲಿ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಬಟ್ ಇಡಗುಂಜಿ ವೀಡಿಯೋಸು ಶೂಟ್ ಆಗಿತ್ತು, ಮಾಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡೆ. ಬಟ್ ಮಾಡ್ಕೊಂಡಿಲ್ಲ ಅನ್ಕೋತೀನಿ, ಅಥವಾ ಡಿಲೀಟ್ ಆಗಿರ್ಬೋದೇನೋ ಗೊತ್ತಿಲ್ಲ. ಇಡಗುಂಜಿಲಿ ಗಣಪತಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಸೀದಾ ಮುರುಡೇಶ್ವರಕ್ಕೆ ಬಂದ್ವಿ. ಏಕೆಂದರೆ ನಾವು 2 ದಿನದ ವ್ಲಾಗ್ನ ನಾನು ಇದೊಂದೇ ವೀಡಿಯೋದಲ್ಲಿ ಹಾಕ್ತಾ ಇರೋದ್ರಿಂದ ಹಾಗಾಗಿ ವಿಡಿಯೋ ಮತ್ತೆ 2 ಲೆಂತಿ ಆಗೋದು ಬೇಡ. ನೆಕ್ಸ್ಟ್ ವಿಡಿಯೋನ ಹಾಕ್ಬಿಡೋಣ ಬೇಗ ಅಂತೇಳಿ ನಾನು ವಿಡಿಯೋ 2 ದಿನದ ವಿಡಿಯೋನ ಒಂದೇ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ.
ನಾವು ನೆಕ್ಸ್ಟ್ ಬಂದಿದ್ದು ಮುರುಡೇಶ್ವರದಲ್ಲಿ ಬಂದಾಗೂ ಕೂಡ ತುಂಬಾನೇ ಮಳೆ ಬರ್ತಾಯಿತ್ತು. ಇನ್ನು ಇಲ್ಲಿ ಬೀಚಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ನಾವು ಇಲ್ಲಿ ಬಂದಿದ್ದು 3-4 ಡೇಸ್ ಬ್ಯಾಕು. ಯಾರೋ ಒಂದು ಹುಡುಗ ಇಲ್ಲಿ ನೀರಿನಲ್ಲಿ ತೀರೋಗಿದ್ರಂತೆ. ಅಂದರೆ ಅದೇ ಏನೋ ಈಜಕ್ಕೆ ಹೋಗಿನೋ ಅಲ್ಲೋಗಿ ಹಂಗಾಗಿ ಅಲ್ಲಿ ಬಂದ್ ಮಾಡಿದ್ರು. ಸೊ ಯಾರನ್ನು ಕೂಡ ಬೀಚಿಗೆ ಬಿಟ್ಟಿರಲಿಲ್ಲ. ಹಾಗಾಗಿ ಶಿವನ ದರ್ಶನ ಮಾಡೋಣ ಅಂತೇಳಿ ಬಂದ್ವಿ. ಇಲ್ಲಿ ಕೂಡ ನಾವು ಫುಲ್ಲು ಏನು ಮೇನ್ ಗೋಪುರದ ಒಳಗಡೆ ಹೋಗ್ಲಿಲ್ಲ. ಬಟ್ ಇಲ್ಲಿ ಮೇಲಿರೋಂಥ ಒಂದು ಟೆಂಪಲ್‌ಗೆ ಹೋಗಿ ದರ್ಶನ ಮಾಡಿದ್ವಿ. ಅಲ್ಲೂ ಕೂಡ ಮಳೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಬಟ್ ಸಮುದ್ರ ಇರೋ ಕಡೆ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿರುತ್ತೆ ಅಲ್ವಾ? ಎಷ್ಟು ಬಿರ್ಸಾಗಿ ಗಾಳಿ ಬೀಸ್ತಿತ್ತು ಅದರಲ್ಲಿ. ಸಿಕ್ಕಾಪಟ್ಟೆ ಬಿರ್ಸಾಗಿ ಗಾಳಿ ಬೀಸ್ತಿತ್ತು ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಕಡಲ ಹತ್ರ ನನಗೆ ಇಲ್ಲಿ ಆಕಾಶನ ನೋಡೋದು ತುಂಬಾನೇ ಇಷ್ಟ ಆಗುತ್ತೆ. ಯಾಕೆಂದ್ರೆ ಆಕಾಶಕ್ಕೆ ಸಮ ಯಾವುದು ಸಾರಿ ಸಮುದ್ರಕ್ಕೆ ಸಮ ಯಾವುದು ಅಂತ ಯಕ್ಷ ಧರ್ಮರಾಯನ್ ಪ್ರಶ್ನೆ ಕೇಳಿದಾಗ ಅದಕ್ಕೆ ಅವ್ರು ಉತ್ತರ ಕೊಡೋದು ಆಕಾಶ ಅಂತೇಳಿ. ಅಂದ್ರೆ ನಮ್ಮ ಆಕಾಶ ನೋಡಿದ್ರೆ ಎಷ್ಟು ವಿಶಾಲವಾಗಿ ಕಾಣುತ್ತೋ ಸಮುದ್ರನೂ ಕೂಡ ಅಷ್ಟೇ ವಿಶಾಲವಾಗಿ ಕಾಣಿಸುತ್ತೆ. ಅದೆರಡಕ್ಕೂ ಈಕ್ವಲ್ ಅಂತಾನೆ ಹೇಳ್ಬೋದು. ಯಾವುದು ಹೆಚ್ಚಿಲ್ಲ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅದ್ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋದಿಕ್ಕೆ ಎಷ್ಟು ಸುಂದರನೋ, ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೋ ಅಷ್ಟು ಡೇಂಜರ್ ಕೂಡ ಇರುತ್ತೆ. ಈ ತರ ಜಾಗದಲ್ಲಿ ಹೋಗಿದಾಗ ತುಂಬಾನೇ ಹುಷಾರಾಗಿರ್ಬೇಕು. ನೀರಿನಲ್ಲಿ ಇಳಿಯುವಾಗ ತುಂಬಾ ನಮ್ಮ ನಮ್ಮ ಪ್ರಾಣ ನಮ್ಮ ಕೈನಲ್ಲಿರುತ್ತೆ. ಹಾಗೆ ನಾವು ನಮ್ಮ ಜೊತೆನಲ್ಲಿ ನಮ್ಮನ್ನ ನಂಬಿದವ್ರನ್ನೆಲ್ಲ ಕರ್ಕೊಂಡು ಹೋಗಿರ್ತೀವಿ. ನಾವು ಹಾಗಾಗಿ ಎಷ್ಟು ಕೇರ್‌ಫುಲ್ ಆಗಿರ್ಬೇಕೋ ಅಷ್ಟು ಕೇರ್‌ಫುಲ್ ಆಗಿರ್ಬೇಕು. ಯಾರೇ ಆದ್ರೂ ಅಷ್ಟೇನೆ. ಯಾಕೆಂದ್ರೆ ನೀರೊಳಗಡೆ ಇಳಿತಿದ್ದಂಗೆ ಅಥವಾ ನೀರನ್ನ ನೋಡ್ತಿದ್ದಾಗೇನೆ ನಮ್ಗೆ ಸಖತ್ತು ಖುಷಿ ಆಗುತ್ತೆ ನೀರಲ್ಲಿ ಆಡೋವಾಗ. ಬಟ್ ಎಲ್ಲಿ ಅಪಾಯ ಯಾವಾಗ ಯಾವ ಟೈಮಲ್ಲಿ ಹೇಗೆ ಕಾದಿರುತ್ತೆ ಅಂತ ಗೊತ್ತಿರೋದಿಲ್ಲ. ಪ್ರಕೃತಿ ನಮಗೆ ಸಿಂಪ್ಟಮ್ಸ್ ಕೊಡ್ತಾ ಇರ್ತಾರೆ. ಬಟ್ ನಮ್ಮ ಮನಸ್ಸಿನಲ್ಲಿ ಒಂದು ಎಚ್ಚರಿಕೆ ಅನ್ನೋದು ಇರ್ಬೇಕು ಯಾವಾಗ್ಲೂ. ಸೊ ಯಾರಾದ್ರೂ ನೀರ್ ಹತ್ರ ಹೋಗಿದ್ದಾಗ ತುಂಬಾ ಜೋಪಾನವಾಗಿರಿ. ಇನ್ನು ನಾವು ಮುರುಡೇಶ್ವರನ ಮುಗಿಸ್ಕೊಂಡು ಸುಮಾರು ನೈಟ್ ಆಗೋಯ್ತು. ಅಲ್ಲಿಂದ ಉಡುಪಿಗೆ ಬಂದ್ವಿ. ಉಡುಪಿನಲ್ಲಿ ದರ್ಶನ ಮಾಡೋಕ್ಕೆ ನನಗೆ ಕೃಷ್ಣನ ದರ್ಶನ ಮಾಡಿದ್ರೆ ಸಾಕು. ಕೃಷ್ಣನ್ ಇರೋ ಅಂಥ ಸನ್ನಿಧಿಗೆ ಹೋದ್ರೆ ಸಾಕು, ನನಗೆ ಮೈಯೆಲ್ಲ ರೋಮಾಂಚನ ಆಗ್ಬಿಡುತ್ತೆ. ತುಂಬ ಭಾವುಕಳಾಗ್ಬಿಡ್ತೀನಿ ನಾನು. ನನಗೆ ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಂಗೆ ಅಷ್ಟು ಇಷ್ಟ ಕೃಷ್ಣ ಅಂದರೆ. ಅಲ್ಲಿಂದ ನಾವು ಕೃಷ್ಣ ದರ್ಶನ ಮಾಡಲಿಕ್ಕೆ ಎಷ್ಟು ರಶ್ ಇತ್ತು ಗೊತ್ತಾ? ತುಂಬಾ ರಶ್ ಇತ್ತು. ಆದರೆ ನಾವು ನಾವು ಕೂಡ ಅದೇ ಜನದ ನಡುವೆ ಇದ್ವಿ. ಹಾಗೇನೇ ಹೋಗ್ತಾ ಹೋಗ್ತಾ ಇದ್ವಲ್ಲ, ರೈಟ್ ಸೈಡಲ್ಲಿ ಒಂದು ಜಾಗ ಸಿಕ್ತು. ನಾವು ಅಲ್ಲಿಂದ ಹೋದ್ವಿ. ಅಲ್ಲಿ ಟಿಕೆಟ್ ಕೌಂಟ್ರ್ ಇತ್ತು. ಸರಿ ಅಂತೇಳಿ ನಾವು ₹100 ಅಷ್ಟೇನೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಹೋಗಿ ಎಷ್ಟು ಫಾಸ್ಟಾಗಿ ದರ್ಶನ ಆಯ್ತಪ್ಪ! ಕೃಷ್ಣ ನಮಗೆ ಎಷ್ಟು ಬೇಗ ದರ್ಶನ ಕೊಟ್ಟರು ಅಂದರೆ ಅವ್ರಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಬಂತಪ್ಪ ಅಂತ ಅನ್ನಿಸ್ತು. ನನಗಂತೂ ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಬರ್ತಾ ಇಲ್ಲಿ ಒಂದು ಏನು ನೃತ್ಯ ನಡೀತಾ ಇದೆ. ಇದು ಬಂದು ಏನು ಕುರುಕ್ಷೇತ್ರದಲ್ಲಿ ಹೌದು, ಕುರುಕ್ಷೇತ್ರದಲ್ಲಿ ಬರೋಂಥದ್ದೇ. ಯುದ್ಧದಲ್ಲಿ ಏನಪ್ಪ ಅಂದರೆ ದುಶ್ಯಾಸನ ದ್ರೌಪದಿ ಸೀರೆನ ಎಳೆಯುವಾಗ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಸೀರೆನ ಕೊಟ್ಟಿದ್ದು. ಆ ಒಂದು ದೃಶ್ಯದೇನಿದೆ ಅದನ್ನು ನೃತ್ಯದ ಮೂಲಕ ಇಲ್ಲಿ ಎಷ್ಟು ಸೂಪರಾಗಿ ಮೂಕ ಅಭಿನಯ ಅಂತಲೇ ಹೇಳ್ಬೋದು. ಅಲ್ಲಿ ಯಾವುದೇ ಥರ ಬರೀ ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ ಇದೆ ಅಷ್ಟೇ. ಯಾವುದೇ ಥರ ಸಾಂಗ್ಸ್ ಯಾವುದೂ ಇಲ್ಲ, ಲಿರಿಕ್ಸ್ ಯಾವುದೂ ಇಲ್ಲ. ಇಲ್ಲಿ ಎಷ್ಟು ಸೂಪರಾಗಿ ಆ್ಯಕ್ಟ್ ಮಾಡಿ ನೃತ್ಯದ ಮೂಲಕ ತೋರಿಸ್ತಿದ್ದಾರೆ ಅಂದರೆ ಇದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೀವು ಹಂಗೇನೆ ಗಮನಿಸಿ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ದಾರೆ ಇವರು ಅಂತೇಳಿ. ಎಷ್ಟೊಂದೆಲ್ಲ ಕಲೆಗಳಿರುತ್ತೆ ಅಲ್ಲ, ಎಷ್ಟೆಲ್ಲ ಕಲೆಗಳಿರುತ್ತೆ. ಎಲ್ಲ ಕಲೆನಲ್ಲೂ ಕೂಡ ಸ್ವಲ್ಪ ಸ್ವಲ್ಪನಾದರೂ ಎಲ್ಲ ಕಲೆನೂ ಗೊತ್ತಿರಬೇಕು, ಆಲ್ರೌಂಡರ್ ಆಗಿರಬೇಕು ಅಂತೀವಲ್ಲ ಆ ಥರ. ನಾವು ಅದನ್ನು ಪ್ರದರ್ಶನ ಮಾಡ್ತೀವೋ ಅಥವಾ ಬಿಡ್ತೀವೋ ಸೆಕೆಂಡ್ರಿ. ಬಟ್ ಏನು ಇಂಥದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು. ನಮಗೆ ತುಂಬ ಎಲ್ಲದೂ ನಾಲೆಡ್ಜ್ ಇಲ್ಲ ಅಂದ್ರೂ ಸ್ವಲ್ಪನಾದರೂ ಗೊತ್ತಿರಬೇಕು. ನಾವು ಆ ಡ್ಯಾನ್ಸ್ನ ನೋಡಿಕೊಂಡು ಹಾಗೆ ಉಡುಪಿನ ನೋಡಿಕೊಂಡು ಅಲ್ಲಿಂದ ಸೀದಾ ನಾವು ಧರ್ಮಸ್ಥಳಕ್ಕೆ ಬಂದುಬಿಟ್ವಿ. ನೈಟೇ ಬಂದ್ವಿ. ಸುಮಾರು ನಾವು ಧರ್ಮಸ್ಥಳಕ್ಕೆ ಬಂದಾಗ ಸುಮಾರು ಆಲ್ರೆಡಿ 1 ಗಂಟೆ ಏನೋ ಆಗಿತ್ತು. 1 ಗಂಟೆ ಟೈಮ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಬಂದು ನಾವು ನಿದ್ದೆ ಮಾಡಿ ಅದಾದಮೇಲೆ ನಾನು ಮಾರ್ನಿಂಗ್ ಎದ್ದು ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಕಿಟಕಿಯಿಂದ ಒಂದು ತೋಟ ತೋರಿಸ್ದೆ. ತೋಟದಲ್ಲಿ ಎಷ್ಟೊಂದು ಇನ್ಸುಲಿನ್ ಗಿಡಗಳಿದೆಯಲ್ಲ, ನಾನು ನೋಡಿ ನನಗೆ ಖುಷಿ ನಾವಿಲ್ಲಿ ಆಯಿತು. ಬಂದು ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗಿದ್ವಿ ನೈಟು. ಸುಮಾರು ಉಡುಪಿ ಮುಗಿಸ್ಕೊಂಡು ನಾವು ನೈಟ್ ಧರ್ಮಸ್ಥಳಕ್ಕೆ ಬಂದಾಗ ಹೆಚ್ಚು ಕಮ್ಮಿ ಆಲ್ರೆಡಿ 1:30 ಆಗಿತ್ತು. ಮತ್ತು ನಾವೆಲ್ಲ ರೂಮ್ ಹುಡುಕಿ ಬಂದು ಇಲ್ಲಿ ಮಲ್ಕೊಳ್ಳೋದಕ್ಕೆ ನಮಗೆ 2 ಗಂಟೆ 2:30 ಆಗೋಗಿತ್ತು. ಸರಿ, ಇವಾಗ ಎಲ್ಲ ಆಯಿತು, ಪ್ಯಾಕಿಂಗ್ ಎಲ್ಲ ಆಯಿತು. ಕಾರ್ ಹತ್ರ ಎಲ್ಲ ತಗೊಂಡೋಗಿದ್ದಾರೆ ಲಗೇಜ್ ಎಲ್ಲನ. ಇವಾಗ ಹೋಗಿ ನಮ್ಮ ಪಾಪು ಮುಡಿ ಕೊಡಿಸ್ಬೇಕು. ವಿಕ್ರಮಗೆ ಮುಡಿ ಕೊಡಿಸ್ಕೊಂಡು
ದೇವ್ರ ದರ್ಶನ ಮಾಡಿಕೊಂಡು ಬೆಂಗಳೂರು ಬಿಡ್ತೀವಿ ಇಲ್ಲಿಂದವ. ಇಷ್ಟೇ ಇವತ್ತಿಂದು ಇದು ಕೊನೆಯದು ದಿನ ಇಲ್ಲಿ ಟ್ರಿಪ್ದು. ಬೆಂಗಳೂರಿಗೆ ಹೋಗೋ ಟೈಮ್ ಬಂದೋಯ್ತು. ಅದೆಷ್ಟು ಬೇಗ 3 ದಿನ ಕಳೆದೋಯ್ತು ಗೊತ್ತೇ ಆಗಲಿಲ್ಲ. ಮತ್ತು ಆಮೇಲೆ ಸಿಗ್ತೀನಿ. ಇನ್ನು ನಾವು ಕೂಡ ಇಲ್ಲಿಂದ ರೂಮ್ನ ಬಿಡೋಣ ಅಂತೇಳಿ ಹೊರಟಿದ್ದೀವಿ. ಇಲ್ಲಿ ರೂಮ್ ಹತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲೂ ಕೂಡ ಈ ಮಂಗಳೂರು ಸೈಡ್ ಹಂಗೆಲ್ಲ ಮಲೆನಾಡು ಪ್ರದೇಶ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದು ಮಳೆಗಾಲ ಬಂದಾಗ ತುಂಬಾ ಕಷ್ಟಕರ ಕೂಡ ಆಗುತ್ತೆ ಇವರಿಗೆ. ಬಟ್ ತುಂಬ ಚೆನ್ನಾಗಿತ್ತು ರೂಮ್, ಸುತ್ತಮುತ್ತ ಗ್ರೀನರಿ ಇತ್ತು, ತುಂಬಾ ಚೆನ್ನಾಗಿತ್ತು. ನಾವಿನ್ನು ಅಲ್ಲಿಂದ ಸೀದಾ ಫಸ್ಟು ವಿಕ್ರಮಿಗೆ ಮುಡಿ ಕೊಡ್ತೀನಿ ಅಂತೇಳಿ ಚುಚ್ಚುತ್ತೈತೆ, ಸ್ನಾನ ಮಾಡಿಸೋಣಮ್ಮ. ಚುಚ್ಚುತ್ತೋಯ್ತಾ, ಸ್ನಾನ ಮಾಡಿಸೋಣ. ಪಾಪ ವಿಕ್ರಮ್ ಅವ್ನ ಕೂದಲು ನನಗೆ ಮಿಸ್ ಮಾಡ್ಕೊತೀನಿ, ತುಂಬಾ ಮಿಸ್ ಮಾಡ್ಕೊತೀನಿ. ಅವನ ಹೇರ್ಸ್ ಎಷ್ಟು ಸೂಪರಾಗಿತ್ತು ಗೊತ್ತಾ. ಇದು ಅವನು ಬೇಬಿ ಹೇರ್ಸ್ ಫಸ್ಟ್ ಟೈಮ್ ಒಂದು ಮುಡಿ ಕೊಡಿಸಿದ್ವಿ, ಅದಾದಮೇಲೆ ಇದು ಸೆಕೆಂಡ್ನೇ ಸಲ. ಅವನಿಗೆ ಬರ್ತ್ ಹೇರ್ಸ್ ಏನು ಬಂದಿತ್ತು ಅದಂತೂ ಸಾಫ್ಟ್ ಅಂದರೆ ಸಾಫ್ಟ್ ಅಪ್ಪ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅವ್ನ ಕೂದಲು ನಾನು ಸಖತ್ ಮಿಸ್ ಮಾಡ್ಕೊತೀನಿ ಯಾವಾಗ್ಲೂ. ಇವಾಗ ಇದು 2ನೇ ಸಲ ಮುಡಿ ಕೊಡ್ತಾ ಇರೋದು, ಅವನಿಗೆ ಕೊಟ್ಟಿದ್ದಾಯ್ತಲ್ಲ. ತುಂಬಾನೇ ಅಳ್ತಾ ಇತ್ತು ಪಾಪ, ಚುಚ್ಚುತ್ತಾ ಇದೆ ಅಂತೇಳಿ ಬೇಗ ಸ್ನಾನ ಮಾಡಿಸ್ವಿ. ಅಲ್ಲೇ ಬಕೆಟಲ್ಲಿ 10 ರೂಪಾಯಿ ಕೊಟ್ಟರೆ ಬಕೆಟಿಗೆ ನೀರು ಕೊಡ್ತಾರೆ. ಅವ್ರ ಹತ್ರ ನೀರು ಇಸ್ಕೊಂಡು ಮಗುಗೆ ಸ್ನಾನ ಮಾಡಿಸಿ, ನೀರು ಸಿಗುತ್ತೋ ಇಲ್ವೋ ಅಂತ ನಾವು ರೂಮಿಂದ ಬರ್ತಾ ಬೇರೆ ಕ್ಯಾನಲ್ಲಿ 10 ಲೀಟ್ರ್ ಕ್ಯಾನಲ್ಲಿ ಬಿಸಿನೀರು ತುಂಬ್ಕೊಂಡು ಬೇರೆ ಬಂದುಬಿಟ್ಟಿದ್ವಿ. ಸರಿ ಅವರೇ ಕೊಟ್ರಲ್ಲ ನೀರು, ಅದನ್ನು ಅಲ್ಲೇ ಚೆಲ್ಬಿಟ್ಟು ಅದಾದಮೇಲೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಇದು ಮ್ಯೂಸಿಯಂ ಇದೆ, ಫಿಶ್ ಮ್ಯೂಸಿಯಮ್ಮು. ಎಂತೆಂಥ ಫಿಶ್ ಎಲ್ಲ ಇದೆಯಲ್ಲ, ಮನೆಯಲ್ಲಿ ಸಾಕುವಂಥ ಫಿಶಸ್ ಅದೆಲ್ಲನೂ ಕೂಡ ಇಲ್ಲಿ ಪ್ರತಿಯೊಂದು ಇದೆ. ನೀವು ನೋಡ್ತಾ ಇರ್ಬೋದು ಎಂತೆಂಥ ಫಿಶ್ ಎಲ್ಲ. ನನಗಂತೂ ಇದ್ರದ್ದು ಬಗ್ಗೆ ನಂಗೆ ನಾಲೆಡ್ಜು ಇಲ್ಲ, ಅದರ ಏನು ಸ್ವಲ್ಪನೂ ಕೂಡ ಐಡಿಯಾ ಇಲ್ಲ. ಇದ್ರ ನೇಮ್ಸ್ ಎಲ್ಲ ನನಗೆ ಗೊತ್ತಾಗೋದೇ ಇಲ್ಲ ನೋಡಿದ್ರೆ ಹೇಳಲಿಕ್ಕೆ. ಆದರೆ ನೋಡಲಿಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನಾವು ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಆದಮೇಲೆ ನನ್ನ ಅಕ್ಕನ ಮಗ ಬಂದಿದ್ದ ಅಲ್ವಾ, ಅವನಿಗೆ ತುಂಬ ಇಷ್ಟ ಇದೆಲ್ಲ ಫಿಶಸ್ಸು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಐಡಿಯಾ ಇದೆ ಅವನಿಗೆ. ನನಗೆ ಅಷ್ಟು ಗೊತ್ತಾಗೋದಿಲ್ಲ. ಇನ್ನು ಅಷ್ಟರಲ್ಲಿ ವಿಕ್ರಮ್ ಕೂಡ ಮಲಗಿಬಿಟ್ಟಿದ್ದ, ಅವನನ್ನು ಎತ್ಕೊಂಡು ಸುತ್ತಾ ಇದ್ವಿ. ನನಗೂ ಕೂಡ ಕೈಯೆಲ್ಲ ನೋವು ಬರ್ತಾ ಇತ್ತು. ಸರಿ ನಾವು ಹೊರಡೋ ಟೈಮ್ ಆಯ್ತಲ್ಲ ಅಂತೇಳಿ ಬಿಟ್ಬಿಡೋಣ ಅಂತೇಳಿ ನಾವು ಕೂಡ ಧರ್ಮಸ್ಥಳನ ಬಿಡ್ತಾ ಇದ್ವಿ. ನಾವು ಧರ್ಮಸ್ಥಳ ಬಿಡೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ಹೇಳಬೇಕು ಅಂದರೆ ಮಳೆ ಯಾವಾಗಲೂ ಮಳೆ ಬರ್ತಾನೆ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಏನಪ್ಪ ಅಂದರೆ ದರ್ಶನ ಎಲ್ಲ ನಮಗೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ದರ್ಶನ ಚೆನ್ನಾಗಾಯಿತು. ಇನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಈ ಒಂದು ಪ್ರಕೃತಿ ಸೌಂದರ್ಯನ ಆಗಿರ್ಬೋದು, ಅಥವಾ ನಾವೇನು ಗೋಕರ್ಣಲ್ಲಿ ಹೋಗಿದ್ವಲ್ಲ, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಸಮುದ್ರದಲ್ಲಿ ಎಲ್ಲನ. ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಡು ಸೇಫಾಗಿ ಜರ್ನಿ ಮಾಡಿಕೊಂಡು ಮತ್ತೆ ನಾವು ಸೇಫಾಗಿ ನಮ್ಮ ಮನೇನ ತಲುಪ್ತಾ ಇದ್ದೀವಿ. ಆ್ಯಂಡ್ ಬರ್ತಾ ದಾರಿನಲ್ಲಿ ಆಲ್ಮೋಸ್ಟ್ ಹಾಸನ ಬಿಟ್ಟು ಮುಂದೆ ಬಂದಮೇಲೆ ನಾವು ಯಾವುದೋ ಒಂದು ಹೋಟೆಲ್ಗೆ ಹೋದ್ವಿ. ಹೋಗಿ ನಾವು ಆಲ್ರೆಡಿ ಟೈಮ್ ಆಯ್ತು, ಮಧ್ಯಾಹ್ನ ಆಗಿತ್ತಲ್ಲ. ಸೊ ಲೈಟಾಗಿ ಏನಾರು ತಿನ್ನೋಣ ಅಂತೇಳಿ ಜ್ಯೂಸು ಮತ್ತು ಚಾಟ್ಸ್ ಈ ಥರ ತೊಗೊಂಡ್ವಿ. ಫ್ರೈಡ್ ರೈಸ್ ತೊಗೊಂಡು ತಿಂದ್ಕೊಂಡು ನಾವು ಕೂಡ ಇಲ್ಲಿಂದ ಬೆಂಗಳೂರು ಇದು ಹತ್ತತ್ರ ಚನ್ನರಾಯಪಟ್ಟಣ ಅಲ್ವಾ, ಸುಮಾರು ಟೈಮ್ ಆಗುತ್ತೆ. ಇಲ್ಲಿಂದನೂ ಕೂಡ ಒಂದು 3-4 ಅವರ್ಸ್ ನಮಗೆ ಬ್ಯಾಂಗ್ಳೂರು ಟೈಮ್ ಆಗುತ್ತೆ. ಹೊರಟ್ಬಿಡೋಣ, ಕತ್ಲೆ ಆಗೋಕ್ಕೂ ಮುಂಚೆ ಮನೆ ಸೇರ್ಕೊಳ್ಳೋಣ ಅಂತೇಳಿ ಹೊರಟ್ವಿ. ಇವಾಗ ನಮ್ಮ ಈ ಜರ್ನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಂದು ವಾಯ್ಸ್ ಚೆನ್ನಾಗಿಲ್ದಲ್ಲ ಇರೋವಂಥ ಟೈಮ್ನಲ್ಲಿ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಮಾತಾಡೋದಕ್ಕೆ ನನಗೆ ತಾಳ್ಮೆನೇ ಇರಲಿಲ್ಲ, ಆದ್ರೂ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಮಾತಾಡ್ತಾ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ, ವರ್ಡ್ಸ್ ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆ ಟಾಟಾ ಬಾಯ್.